ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದಷ್ಟು ಬ್ಲೌಸ್ ಕೋಡ್ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಲೆಹೆಂಗಾ ಬ್ಲೌಸ್ಗಳು ಎಲ್ಲ ಸ್ಟಿಚ್ ಮಾಡಿಸಿರೋದು. 4 ಬ್ಲೌಸ್ ಇದೆ, ಒಬ್ಬರದೇನೆ ಅಂದರೆ ಬೇರೆ ಬೇರೆ ಸೈಜ್ಗಳು ಇದಾವೆ. ಆದರೆ ಇದೊಂಥರ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸಿದ್ದಾರೆ. ಈ ಥರ ನಾನು ಯಾವಾಗಲೂ ಸ್ಟಿಚ್ ಮಾಡಿಲ್ಲ. ಅವ್ರು ಹೇಳಿದ್ರು ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಒಟ್ಟಲ್ಲಿ ಅವ್ರು ಹೇಳಿದ್ದು ಇದು ಸ್ಟಿಚ್ ಮಾಡಿ ಅದು ಸಪ್ರೇಟಾಗಿ ಸ್ಟಿಚ್ ಮಾಡಿಕೊಡಿ, ಇದು ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೋಬೇಕು, ಆ ಥರ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಮಾಡಿಬಿಟ್ಟು ಈ ಥರ ಡೋರಿ ಹಾಕಿ ಹಿಂದೆ ಕಟ್ಕೊಳ್ಳೋದಿರಲಿ. ಇದು ಬೇಕಾದರೆ ಬೇರೆ ಡ್ರೆಸ್ಗೂ ಹಾಕೋಬೇಕು, ಆ ಥರ ಇರಲಿ. ಈಗ ಮಾಮೂಲಿ ಬ್ಲೌಸ್ ಥರನೂ ಹಾಕೋಬೇಕು. ಇಲ್ಲಿ ಡಿಸೈನ್ ಬೇಕು ಅಂದರೆ ಇದು ಹಾಕ್ಕೊಳ್ಳೋದು. ಇವಾಗ ಚಿಕ್ಕ ಮಕ್ಳಿಗೆಲ್ಲ ಹೊಲಿತಾ ಇದ್ರು ನೋಡಿ, ಆ ಥರ. ಇವಾಗ ಇದನ್ನು ನಾನು ಸುಮ್ಮನೆ ಅಟ್ಯಾಚ್ ಮಾಡಿ ಹೊಲಿತಿದ್ದೆ, ಕೆಳಗಡೆ ಫ್ರಿಲ್ ಕೊಟ್ಟು ಅಟ್ಯಾಚ್ ಮಾಡ್ತಿದ್ದೆ ಈ ಥರ. ಆದರೆ ಇವ್ರೇನು ಮಾಡಿದ್ದಾರೆ, ಸಪ್ರೇಟಾಗಿ ಹೊಲಿಸಿದ್ದಾರೆ. ಅಂದರೆ ಇದನ್ನು ಬೇರೆ ಬ್ಲೌಸ್ ಡ್ರೆಸ್ಗೂ ಹಾಕೋಬೋದು ಅನ್ನೋ ಥರ ಮಾಡಿದ್ದಾರೆ. ಒಂಥರ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ನೋಡಿ ಈ ರೀತಿ ಬಂದಿದೆ. ಎಲ್ಲ ಡ್ರೆಸ್ಗೂ ಇದೇ ರೀತಿಯೇ ಪ್ಯಾಟ್ರನ್ ಹೇಳಿರೋದ್ರಿಂದ ಎಲ್ಲ ಇದೇ ರೀತಿಯೇ. ಸೈಜಲ್ಲಿ ಸ್ವಲ್ಪ 1 ಇಂಚು 2 ಇಂಚು ಡಿಫ್ರೆನ್ಸಲ್ಲಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಈ ರೀತಿ ಫ್ರಿಲ್ಗೂ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಲೈನಿಂಗ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಬೆಲ್ಟ್ ಥರನೇ ಮಾಮೂಲಿ ಸ್ಟಿಚ್ ಮಾಡಿ ಎಲಾಸ್ಟಿಕ್ ಹಾಕಿಲ್ಲ, ದಾರ ಕಟ್ಟಿದ್ದೀನಿ. ದಾರ ಆದರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಟೈಟ್ ಮಾಡ್ಕೊಳ್ಳಿ ಅಂತ ಅವ್ರು ದಾರನೇ ಇಡೋಕೆ ಹೇಳಿದರು. ಮತ್ತು ಇದು ಡೋರಿ ಹಾಕಿದ್ದೀನಿ. ಸುಮಾರು ಚೆನ್ನಾಗಿ ಒಂದೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹಿಂದೆಗಿರುತ್ತಲ್ವ, ಜಾಸ್ತಿ ಏನು ಬೇಡ ಅನ್ನಿಸ್ತು, ಒಂದೊಂದೇ ಹಾಕಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲೊಂದು ಬಟನ್ ಇಕ್ಕಿದ್ದೀನಿ, ಉಕ್ಕಿಟ್ಟಿದ್ದೀನಿ. ಇಲ್ಲೊಂದು 3 ಹತ್ರ ಇಕ್ಕಿದ್ದೀನಿ, ಮಧ್ಯ ಆ ಕಡೆ ಈ ಕಡೆ ಒಂದೊಂದು ಸೈಡು. ಏನಕ್ಕಪ್ಪ ಈ ಉಕ್ಕಿಟ್ಟಿದ್ದೀನಿ ಅಂದರೆ, ಈ ಬ್ಲೌಸಲ್ಲಿ ಐ ಮಾಡಿರ್ತೀನಿ, ಅದಕ್ಕೆ ಅಟ್ಯಾಚ್ ಮಾಡೋಕ್ಕೂ ಇಲ್ಲಿದೆ, ತೋರಿಸ್ತೀನಿ. ತೆಗೆದುಬಿಡ್ತೀನಿ, ಒಂದೊಂದೇ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಸ್ಟಿಚ್ ಮಾಡಿದ್ದೀವಲ್ಲ, ಇದು ಬಂದ್ಬಿಟ್ಟು ಇದು 3 ಲೇಯರ್ ಬೇಕು ಅಂತ ಹೇಳಿದರು ಅವರು. ಸ್ಲೀವ್ಸ್ಗೆ 3 ಲೇಯರ್ ಇಕ್ಕಿ ಅಂತ ಹೇಳಿದರು. ಇದು ಬಫ್ನ, ಆದರೆ ಬಟ್ಟೆ ಸಾಕಾಗಿಲ್ಲ, ಅದು ಕೆಳಗಡೆಗೆ ಇಲ್ಲಿ ಮೇಲೆ ಎಲ್ಲ ಅಡ್ಜಸ್ಟ್ ಮಾಡಬೇಕಲ್ಲ. ಹಂಗಾಗಿ ಇಲ್ಲಿಗೂ ಬಟ್ಟೆ ಕೊಟ್ಟಿದ್ದೀನಿ, ಇಲ್ಲಿಗೂ 2 ಲೇಯರ್ ಕೊಟ್ಟೆ. ಹಂಗೂ 1 ಲೇಯರ್ ಅಂದ್ಕೊಂಡೆ, 2 ಲೇಯರ್ಗೆ ಅಡ್ಜಸ್ಟ್ ಮಾಡಿದ್ದೀನಿ. ಅದು ಫ್ರಿಲ್ ಅಲ್ವಾ, ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ. 2 ಲೇಯರಲ್ಲಿ ಕೊಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಒಟ್ಟು ನನಗೆ ಈ ಥರ ಬರುತ್ತೆ 2 ಲೇಯರ್. ಇನ್ನೊಂದು ಲೇಯರ್ ಇಲ್ಲಿ ಬರಬೇಕಿತ್ತು, ಆದರೆ ಬಟ್ಟೆ ಸಾಕಾಗಿಲ್ಲ. ಓಕೆನಾ. ಇಲ್ಲಿಗೆ ಪೈಪಿಂಗ್ ಕೊಟ್ಟಿದ್ದೀನಿ, ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದೀನಿ ಪೈಪಿಂಗು. ಇದು ಬ್ಯಾಕ್ ಬಟನ್ ಬ್ಯಾಕ್ ಬರುತ್ತೆ. ಅವರು ಜಿಪ್ ಕೇಳ್ತಾಯಿದ್ರು, ನಾನೇ ಜಿಪ್ ಬೇಡ ಅಂದೆ. ಯಾಕೆ ಜಿಪ್ಪು ಅಂದರೆ 1 ಸಲ 2 ಸಲ ಎಳೆದಾಡ್ತಿದ್ದಂಗೆ ಕಿತ್ತೋಗುತ್ತೆ. ಮತ್ತು ಕೆಲವರು ಹೊಸ ಡ್ರೆಸ್ಗಳಿಗೆಲ್ಲ ಜಿಪ್ಪು ಕಿತ್ತೋಗಿ ಜಿಪ್ ತೆಗೆಸಿ ಈ ಥರ ಬಟನೇ ಹಾಕ್ಸ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಜಿಪ್ಪು ಬೇಡ ಅಂತಲೇ ಸಜೆಸ್ಟ್ ಮಾಡಿದೆ. ಸರಿ ಬೇಡ, ನಮ್ಗೆ ಇದೇ ಥರ ಹಾಕ್ಕೊಡಿ ಅಂತ ಹೇಳಿದ್ರು. ಅದೇ ಥರ ಮಾಡಿದ್ದೀನಿ. ಇದು ಈ ಥರ ಒಂದೊಂದು ಬುಟ್ಟಿಸ್ ಇದೆ. ಬೇಕು ಅಂದರೆ ಅವ್ರಿಗೆ ಏನಾದ್ರು ಬಟನ್ ಬೇಕು ಅಂದರೆ ಇಟ್ಕೊಡ್ತೀನಿ, ಇಲ್ಲ ಹೀಗೆ ಇರಲಿ ಅಂದರೆ ಹೀಗೆ ಇರಲಿ. ಆಮೇಲೆ ರೌಂಡ್ ಶೇಪ್ ಇಟ್ಟಿದ್ದೀನಿ. ಇದಕ್ಕೆ ಇಲ್ಲೊಂದು ಐ ಮಾಡಿದ್ದೀನಿ ನೋಡಿ, ಇಲ್ಲೊಂದು ಐ ಮಾಡಿದ್ದೀನಿ, ಈ ಕಡೆ ಒಂದು ಐ ಮಾಡಿದ್ದೀನಿ, ಈ ಕಡೆ ಒಂದು ಐ ಮಾಡಿದ್ದೀನಿ. ಏನಕ್ಕಪ್ಪ ಇದು ಅಂದರೆ ತೋರಿಸ್ತೀನಿ. ಇವಾಗ ಇದನ್ನು ಇಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿ ಹಾಕಿದ್ದೀನಿ. ಇವ್ರು ಕಟ್ಕೊಳ್ಳುವಾಗ ಇಲ್ಲಿಗೆ ತಗ್ಳಿಸ್ಕೊಳ್ಳೋದು. ಏಕೆಂದರೆ ಇದು ಕಟ್ಕೊಂಡಾಗ ಮೇಲೆ ಕೆಳಗೆ ಆಗಬಾರ್ದು ಅಂತ, ಡ್ರೆಸ್ಗೆ ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು ಅಂದ್ಬಿಟ್ಟು ಈ ರೀತಿ ಮಾಡಿರೋದು. ಇಲ್ಲಿಗೆ ಉಕ್ಸ್ ಹಾಕ್ಕೊಂಡ್ರೆ, ಇದು ಗೊಂಬೆ ಇದ್ದಿದ್ರೆ ತೋರಿಸ್ತಾ ಇದೆ. ಈ ರೀತಿ ಮಾಮೂಲಿ ಇದು ಡ್ರೆಸ್ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಬೇಕು ಅಂದಾಗ ಇದನ್ನು ಇಲ್ಲೊಂದು ಉಕ್ಕು ಹಾಕಿದ್ರೆ ಆವಾಗ ಈ ಉಕ್ಕಿಗೆ ಅಟ್ಯಾಚ್ ಮಾಡಿ ಹಿಂದೆ ಕಟ್ಕೊಳ್ಳೋದು, ಆ ಥರ. ಓಕೆನಾ. ಸುಮ್ಮನೆ ತೋರಿಸ್ತೀನಿ ನಾನು, ಒಂದು ಪಿನ್ ಹಾಕ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಒಂದು ಪಿನ್ ಹಾಕಿ ತೋರಿಸ್ತೀನಿ, ಆಮೇಲೆ ಬೇಕಾದರೆ ಇದು ಮಾಡೋಣ. ಈ ರೀತಿ ಅಟ್ಯಾಚ್ ಆಗುತ್ತೆ. ಇಲ್ಲಾಂದರೆ ಇದನ್ನು ನಾನು ಗೊಂಬೆಗೆ ಹಾಕಿ ತೋರಿಸ್ತೀನಿ. ಹಿಂಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈ ರೀತಿ ಬರುತ್ತೆ, ಒಟ್ಟಲ್ಲಿ ಈ ರೀತಿ ಬರುತ್ತೆ ಇದು ಡ್ರೆಸ್. ಹಿಂದೆಗೆ ಈ ಥರ ಕಟ್ಟೋದು. ಓಕೆನಾ. ಬೇಕಾದ್ರೆ ಅದನ್ನು ಒಂದು ಸಲ ತೋರಿಸ್ತೀನಿ ನಿಮಗೆ ನೋಡಿ. ಈ ಕಡೆ ಉಕ್ಕಿರೋದ್ರಿಂದ ಇದು ಓಪನ್ ಆಗಲ್ಲ. ಈ ಉಕ್ಕನ್ನ ಈ ರೀತಿ ಹಾಕ್ಕೊಂಡ್ರೆ ಇವಾಗ ನಿಮಗೆ ಸ್ಟಿಫಾಗಿ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಓಕೆನಾ. ಇಲ್ಲಿಗೇನು ಉಕ್ಕಿಲ್ಲ, ಇಲ್ಲಿ ದಾರ ಕಟ್ಕೊಳ್ಳೋದು ಅಷ್ಟೇ. ಇಲ್ಲಿ ಎಷ್ಟು ಲೂಸ್ ಬೇಕು ನೋಡಿಕೊಂಡು, ನಿಮಗೆ ಇಷ್ಟು ಟೈಟು ಲೂಸು ನೋಡಿಕೊಂಡು ನೀವು ಹಾಕ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಇದನ್ನು ಈ ರೀತಿ ಕಟ್ಕೊಳ್ಳೋದು ಅಷ್ಟೇ. ಈ ರೀತಿ. ಓಕೆನಾ. ಈ ರೀತಿ ಬರುತ್ತೆ. ಅಂದರೆ ಇದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಹಂಗೆ ಕಾಣಿಸ್ತಾ ಇದೆ, ಯಾಕೆಂದರೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಇದ್ರ ಡಿಸೈನ್ ಹೇಗಿದೆ ಅಂತ. ಅಂದರೆ ಮಾಮೂಲಿ ಡಿಸೈನ್ನೇ, ಅದು ಸಪ್ರೇಟಾಗಿ ಹೊಲಿಸಿದ್ದಾರೆ ಅಷ್ಟೇ. ಇದು ನೋಡಿ ಈ ರೀತಿ ಬರುತ್ತೆ ನಿಮಗೆ. ಓಕೆನಾ. ಹಾಕ್ಕೊಂಡಾಗ ಈ ರೀತಿ ಬರುತ್ತೆ. ಇದನ್ನು ಬೇಡ ಅಂದರೆ ಸಪ್ರೇಟಾಗಿ ತೆಗೆದು ಬಿಡ್ಬೋದು.
ಇವಾಗ ಅದನ್ನೇ ತೋರಿಸಿದ್ದು ನಾನು ಈ ರೀತಿ ಉಕ್ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ಇವ್ರು ಹಾಕೊಂಡಾಗ ಇದು ಹಿಂಗೆ ಕಳ್ಕೊಬಾರ್ದು ಅಂದ್ಬಿಟ್ಟು ಇಲ್ಲಿ ಉಕ್ ಹಾಕಿರೋದು. ಇವು ಉಕ್ ಹಾಕಿರೋದ್ರಿಂದ ಏನಾಗುತ್ತೆ, ಇದು ಕಳ್ಕೊಳ್ಳಲ್ಲ, ಕರೆಕ್ಟಾಗಿ ಇಲ್ಲಿಗೆ ಅಟ್ಯಾಚ್ ಮಾಡ್ದಂಗೆ ಕೂತ್ಕೊಳ್ಳುತ್ತೆ. ಓಕೆನಾ. ಅದು ಈ ಥರ ಹೊಸ ಡಿಸೈನು ಇವಾಗ ರೆಡಿ ಮಾಡಿಸಿರೋದು, ನ್ಯೂ ಟ್ರೆಂಡಿಂಗ್ ಡಿಸೈನ್ ಇದು. ನೀವು ಯಾರಾದರೂ ಸ್ಟಿಚಿಂಗ್ ಮಾಡಿದರೆ ಒಂದು ಕಮೆಂಟ್ ಮಾಡಿ, ನಾವು ಈ ಥರ ಸ್ಟಿಚಿಂಗ್ ಮಾಡಿದ್ದೀವಿ ಅಂತ. ನಾನಂತೂ ಇದೆ ಫಸ್ಟ್ ಟೈಮು, ಅಂದರೆ ಈ ಥರ ಸಪ್ರೇಟಾಗಿ ಸ್ಟಿಚ್ ಮಾಡಿರೋದು ಫಸ್ಟ್ ಟೈಮು. ಮಾಮೂಲಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ, ದೊಡ್ಡವ್ರಿಗೂ ಹೊಲ್ಕೊಟ್ಟಿದ್ದೀನಿ. ಮಾಮೂಲಿ ಹಿಂಗೆ ಡೈರೆಕ್ಟಾಗಿ ಈ ಥರ ಫ್ರಿಲ್ಗಳನ್ನ ಅಟ್ಯಾಚ್ ಮಾಡಿ ಹೊಲ್ಕೊಟ್ಟಿರೋದು. ಇವ್ರಿಗೇನೆ ದೊಡ್ಡ ದೊಡ್ಡ ಮಕ್ಕಳಿಗೆ ಹೊಲ್ಕೊಟ್ಟಿದ್ದೆ. ಇವರೇ ಇವಾಗ ಈ ಥರ ಡಿಫ್ರೆಂಟಾಗಿ ಹೊಲಿಸಿದ್ದಾರೆ. ಓಕೆನಾ. ನಿಮಗೆ ಅದು ಇಷ್ಟ ಆದರೆ ಈ ಥರದ್ದು ಬೇಕು ಅಂದರೆ, ನಿಮ್ಗೆ ಏನಾದರೂ ಕಟಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ. ಓಕೆನಾ. ಇವಾಗ ಇದು ಬಂದ್ಬಿಟ್ಟು ಯೆಲ್ಲೋ ಕಲರು. ಇದು ತುಂಬ ಚೆನ್ನಾಗಿ ಬಂದಿದೆ. ಏನಕ್ಕಪ್ಪ ಇದು ಡಿಫ್ರೆಂಟ್ ಆಗಿದೆ ಅನ್ನೋದಾದರೆ, ಇದು ಅಂಬ್ರೆಲಾ ಕಟ್ಟಿಂಗಲ್ಲಿ ಬಂದಿದೆ. ಓಕೆನಾ. ಇದು ನೋಡಿ, ಇಲ್ಲಿ ನೋಡ್ತಾ ಇದ್ರೇನೋ ಗೊತ್ತಾಗ್ಬೋದು. ಇದು ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಎತ್ಕೊಂಡಂಗಿದೆಯಲ್ಲ, ಇದು ಅಂಬ್ರೆಲಾ ಕಟ್ಟಿಂಗು. ಅಂದರೆ ಇದು ಬಟ್ಟೆ ಜಾಸ್ತಿ ಬೇಕು ಇದಕ್ಕೆ. ಇದು ನೆಟ್ಟೆಡ್ ಬಟ್ಟೆ ಜಾಸ್ತಿ ಇತ್ತು, ಅಡ್ಜಸ್ಟ್ ಮಾಡಿದೆ. ಓಕೆನಾ. ಅದಕ್ಕೆಲ್ಲ ಬಟ್ಟೆ ಜಾಸ್ತಿ ಇರಲಿಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಪುಟಾಣಿದು ಚಿಕ್ಕ ಮಕ್ಕಳಿಗೆ ಹಾಕಿದ್ರೆ ಇದನ್ನ ಸೂಪರಾಗಿ ಕಾಣಿಸುತ್ತೆ. ಇದು ನೋಡಿ, ಅಂದರೆ ನೆಟ್ಟೆಡ್ ಅಟ್ಯಾಚ್ ಮಾಡಿಲ್ಲ ನಾನು, ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತೈತಲ್ಲ ನೋಡಿ. ಈ ಥರ ಇದೆ ಡೋರ್. ಈ ಥರ ದೊಡ್ಡದಾಗಿರೋ ಡೋರಿಗೆ ಕೊಟ್ಟಿದ್ದೀನಿ. ಇದಕ್ಕಿನ್ನೂ ಉಕ್ಸ್ ಹಾಕಿಲ್ಲ, ಹಾಕಬೇಕು. ಈ ಥರ ಇದೆ. ಇದ್ರದ್ದು ಮೇಲ್ಗಡೆ ಡ್ರೆಸ್ ಬಂದ್ಬಿಟ್ಟು ಈ ಥರ ಇದೆ. ಓಕೆನಾ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಈ ಥರ ಹಾಕ್ಬೋದು. ಓಕೆನಾ. ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ, ವಿ ನೆಕ್ಕಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಮಾಮೂಲಿ ಇದು ಬಫ್ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ. ಉದ್ದ ಬಫ್ ಇಟ್ಬಿಟ್ಟು ಈ ಥರ ಇದು ಮಾಡಿದ್ದೀನಿ. ನೆಟ್ ಇದು ಬಫ್ಗೆ ಲೈನಿಂಗ್ ಹಾಕಿಲ್ಲ. ಓಕೆನಾ. ಮಾಮೂಲಿ ಬ್ಯಾಕ್ ಬಟನ್. ಇದು ನೆಟ್ಟೆಡ್ ಆಗಿರೋದ್ರಿಂದ ಇದಕ್ಕೇನು ಫುಲ್ ಡಿಸೈನ್ ಅದರಲ್ಲೇ ಇದೆ. ತುಂಬ ಚೆನ್ನಾಗಿ ಬಂದಿದೆ ಬಫ್ ಎಲ್ಲ. ಬಟ್ಟೆ ಎಷ್ಟಿತ್ತು ಅದರಲ್ಲಿ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇದು ಜಾಸ್ತಿ ಇದಕ್ಕೆ ಹೋಗುತ್ತೆ ಬಟ್ಟೆ, ಯಾಕೆಂದರೆ ಇದು ಸ್ವಲ್ಪ ಇನ್ನೂ ಎದ್ದು ಕಾಣಿಸುತ್ತಲ್ಲ, ಅದಕ್ಕೆ ನೋಡಿ ಈ ರೀತಿ ಇದೆ. ಈ ರೀತಿ ಬರುತ್ತೆ. ಓಕೆನಾ. ಇದು ಕಟ್ಕೊಳ್ಳೋದು, ಸಪ್ರೇಟಾಗಿ ಕಟ್ಕೊಳ್ಳೋದು, ತೆಗೆದಿಟ್ಕೊಳ್ಳೋದು, ಈ ಥರ ಹಾಕೊಳ್ಳೋದು, ತಗೋದು. ಓಕೆನಾ. ಇದೊಂದು ಆಯಿತಾ. ಮತ್ತು ಇದೊಂದು, ಇದು ಎಂಬ್ರಾಯ್ಡಿಂಗ್ ಅದರಲ್ಲೇ ಬಂದಿದೆ ವರ್ಕು. ಹಾಗಾಗಿ ಇಲ್ಲಿ ಕೆಳಗಡೆ ಬಾರ್ಡರ್ನ ತೆಗೆದು ಸ್ಲೀವ್ಸ್ಗೆ ಹಾಕಿದ್ದೀನಿ. ಸ್ಲೀವ್ಸ್ ಬಂದ್ಬಿಟ್ಟು ಇದೊಂಥರ ಡಿಫ್ರೆಂಟ್ ಇದೆ ನೋಡಿ. ಬಫ್ ಸ್ಲೀವ್ಸ್ನ ಇಲ್ಲಿ ಹಿಂಗೆ ಓಪನ್ ಮಾಡಿಸಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನನಗೂ ಇದು ಫಸ್ಟ್ ಟೈಮ್ ಹೊಲ್ದಿದ್ದು ನಾನು. ಅದು ಯಾರಿಗೂ ಹೊಲ್ಕೊಟ್ಟಿಲ್ಲ ಈ ಥರ ಡಿಸೈನು. ತೋರಿಸ್ತೀನಿ. ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಓಪನ್ ಇರುತ್ತೆ, ಹಿಂಗೆ ಬರುತ್ತೆ. ಓಕೆನಾ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನನಗೂ ತುಂಬ ಇಷ್ಟ ಆಯಿತು ಈ ಡಿಸೈನು. ಆದರೂ ಬಫಲ್ಲೂ ಈ ಥರ ಓಪನ್ ಇಡ್ಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪೈಪಿಂಗ್ ಇಡೋಣ ಅಂದ್ಕೊಂಡು, ಯಾಕೆ ಪೈಪಿಂಗ್ ಚೆನ್ನಾಗಿ ಕಾಣಿಸಿಲ್ಲ, ಕೊಟ್ಟಿದ್ದೆ, ತೆಗೆದುಬಿಟ್ಟೆ. ಅದು ಈ ಥರ ಹಿಂಗೆ ನಿಂತ್ಕೋಬೇಕಲ್ಲ, ಅದೋಗುತ್ತೆ ಒಂಥರ ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಡ್ತೈತೆ ಪೈಪಿಂಗು. ಅದಕ್ಕೆ ಬೇಡ ಅಂತ ತೆಗೆದುಬಿಟ್ಟೆ. ಹಿಂಗೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಹಿಂಗೆ ಟೈಟಾಗಿ ಹಾಕೊಂಡಾಗ ಒಂಥರ ಇಲ್ಲಿ ಓಪನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಅದು ಫೋಟೋ ತೋರಿಸಿದ್ರು, ಹಂಗಾಗಿ ಅದಕ್ಕೆ ಅದು ನೋಡಿಬಿಟ್ಟು ಇದನ್ನ ಹೀಗೆ ಬಿಟ್ಟಿದ್ದೀನಿ. ಇನ್ನೇನು ಮಾಡಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ. ಹೊಸ ನ್ಯೂ ಡಿಸೈನ್ ಇದು. ಬೇಕಂದರೆ ನೀವು ಟ್ರೈ ಮಾಡಿ, ಒಂಥರ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಹಿಂದೆ ಮುಂದೆ ಎರಡು ಕಡೆನೂ ಡಿಸೈನ್ ಬಂದಿದೆ. ಬಫ್ ಸ್ಲೀವ್ಸ್ ಮಾತ್ರ ಈ ಥರ ಹೇಳಿದರು. ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಗೋಲ್ಡ್ ಕಲರ್ದು. ಇದಕ್ಕೆ ಮಾಮೂಲಿ ಪ್ಲೇನಲ್ಲಿ ಬಂದಿದೆ. ಬೆಲ್ಟ್ ಬಂದ್ಬಿಟ್ಟು ನೋಡಿ ಈ ಥರ ಬಂದಿದೆ. ಓಕೆನಾ. ಅವ್ರು ಆ್ಯಕ್ಚುಲಿ ಈ ಪ್ಲೇನನ್ನು ಸ್ಲೀವ್ಸಿಗೆ ಕೊಡಿ ಅಂತ ಹೇಳಿದರು. ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಿ ಈ ಬಟ್ಟೆ ಇಲ್ಲಿ ಕೆಳಗಡೆ ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಸ್ಲೀವ್ಸ್ಗೆ ಕೊಟ್ಬಿಟ್ಟು ಕೆಳಗಡೆಗೆ ಇದ್ರ ಕೊಟ್ಟಿದ್ದೀನಿ. ಸಪ್ರೇಟ್ ಪೀಸ್ ಇತ್ತು, ಪ್ಲೇನ್ ಇತ್ತು. ಇದನ್ನ ಸ್ಲೀವ್ಸ್ಗೆ ಹಾಕಿ ಅಂತ ಹೇಳಿದ್ರು. ಬಾರ್ಡರ್ ಹಾಕ್ಬಿಟ್ಟು ಇದು ಹಾಕಿ ಅಂದಿದ್ರು. ಅದು ಇದಕ್ಕೆ ಸಾಕಾಗ್ತಿರ್ಲಿಲ್ಲ ಬಟ್ಟೆ. ಇಲ್ಲಿ ಫ್ರಿಲ್ ಕೊಡೋಕೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಇದನ್ನ ಇದಕ್ಕೆ ಅಡ್ಜಸ್ಟ್ ಮಾಡಿ ಇದಕ್ಕೆ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ದು ಇದು ಪ್ಲೇನ್ ಇಲ್ಲಿ ಕೊಡಿ, ಇಲ್ಲಿ ಬಾರ್ಡ್ರ್ ಕೊಡಿ ಅಂತ. ಆದರೆ ಇಲ್ಲಿಗೆ ಸಾಕಾಗಲ್ವಲ್ಲ, ಆ ಬಟ್ಟೆ ಸ್ವಲ್ಪ ಸಿಗುತ್ತೆ, ಅದು ಅಡ್ಜಸ್ಟು ಆಗಲ್ಲ ಇದಕ್ಕೆ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಇದಕ್ಕೆ ಕೊಟ್ಬಿಟ್ಟು ಇದನ್ನು ಸಪ್ರೇಟಾಗಿ ಮಾಡಿದ್ದೀನಿ ನೋಡಿ. ಇದು ಒಂಥರ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಫ್ರಾಕ್ ಥರ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದಕ್ಕೂ ಅಷ್ಟೇ ಸಿಂಗಲ್ ಆಗಿ ರೆಡಿಮೇಡ್ ದಾರ ಇಟ್ಬಿಟ್ಟು 2 ಗೊಂಡೆ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಈ ಡಿಸೈನ್ ಅಂದರೆ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಆಯಿತಾ. ಇವಾಗ ಇದಾಯಿತು. ಮತ್ತು ಇದು ಇನ್ನೊಂದು, ಇದು ಬಂದ್ಬಿಟ್ಟು ಕಾಲರ್ ನೆಕ್ಕು. ಈ ಥರ ಕಾಲರ್ ಮುಂದೆ ಫುಲ್ಲು ಕಾಲರ್ ಇಟ್ಕೊಡಿ ಅಂದಿದ್ರು. ಕಾಲರ್ ಇಟ್ಟೆ. ಮತ್ತು ಆಮೇಲೆ ಪೈಪಿಂಗ್ ಬೇಕು ಅಂತ ಹೇಳಿದರು. ಇನ್ನೆಲ್ಲ ಪೈಪಿಂಗ್ ಇಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಇದಕ್ಕೆ ಮೇಲ್ಗಡೆನೇ ಪೈಪಿಂಗ್ ಇಟ್ಟಿದ್ದೀನಿ ನೋಡಿ. ಈ ಥರ ಮೇಲ್ಗಡೆನೆ ಅಟ್ಯಾಚ್ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಪೈಪಿಂಗ್ ಕೊಟ್ಟಿರೋದು. ಇದನ್ನು ಸುಮ್ಮನೆ ಹಂಗೆ ಪೈಪಿಂಗ್ ಕೊಟ್ಟಿದ್ದೀನಿ.
ಬ್ಯಾಕ್ ಬಟನ್ ಕೊಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಅವ್ರು ಫೋಟೋದಲ್ಲಿ ತೋರಿಸಿ ಜಿಪ್ ಇತ್ತು, ನಾನು ಅವ್ರಿಗೆ ಜಿಪ್ ಬೇಡ ಅಂತ ಹೇಳಿದೆ, ಬಟ್ ಇದಕ್ಕೆ ಅಂತ ಹೇಳಿದ್ದಾರೆ ಬಟನ್ ಹಾಕಿದ್ದೀನಿ. ಓಕೆ, ಆಮೇಲೆ ಇದಕ್ಕೆ ಅಂಬ್ರೆಲಾ ಸ್ಲೀವ್ಸ್ ಇಟ್ಟಿದ್ದೀನಿ. ಓಕೆ, ಇದು ತುಂಬ ಚೆನ್ನಾಗಿ ಅಗಲವಾಗಿ ಬಂದಿದೆ ಅಂಬ್ರೆಲಾ ಸ್ಲೀವ್ಸು. ಒಂದೇನಪ್ಪ ಅಂದರೆ ಅವ್ರಿಗೆ 2 ಬೇಕಾಗಿತ್ತು ಅಂದರು, ಅಂಬ್ರೆಲಾ ಸ್ಲೀವ್ಸು 2 ಬೇಕು ಅಂದರು, ಆದರೆ ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಒಂದೇ ಇಟ್ಟಿದ್ದೀನಿ. 2 ಇಟ್ಕೊಡಿ, ಒಂದು ಚಿಕ್ಕದು ದೊಡ್ಡದು ಮಾಡಿ ಅಂತಂದರು. ಆದರೆ ಬಟ್ಟೆ ಸಾಕಾಗಿಲ್ಲ, ಬಟ್ಟೆ ಕಮ್ಮಿ ಇತ್ತು. ಅಂದರೆ ಕೆಳಗಡೆಗೂ ಬೇಕಲ್ವಾ, ಕೆಳಗಡೆ ಈ ಥರ ಇದಕ್ಕೂ ಬೇಕಲ್ವಾ, ಹಂಗಾಗಿ ಸಾಕಾಗಿಲ್ಲ. ಹಂಗಾಗಿ ಏನು ಮಾಡಿದೆ, ನಾನು ಒಂದೇ ಒಂದು ಹೇಳಿದ್ದೆ ಅವ್ರಿಗೆ ಆಲ್ರೆಡಿ, ಬಟ್ಟೆ ಅಡ್ಜಸ್ಟ್ ಆದರೆ 2 ಇಟ್ಕೊಡ್ತೀನಿ, ಇಲ್ಲಾಂದರೆ ಒಂದೇ ಇಡೋದು ಅಂತಲೂ ಹೇಳಿದ್ದೆ ನಾನು ಅವ್ರಿಗೆ. ಅವರು ಓಕೆ ಅಂತ ಹೇಳಿದರು, ಹೋಗಲಿ ಅದೇ ಹಂಗೆ ಮಾಡಿ ಹಿಂಗೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿದರು. ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ, ಇದಕ್ಕೆಲ್ಲ ಅಗಲಾಗಿ ದೊಡ್ಡದಾಗಿ ಬೇಕು, 1 ಮೀಟ್ರ್ ಬೇಕಾಗುತ್ತೆ. 2 ಫ್ರಿಲ್ ಇರ್ತೀವಿ ಅಂದರೆ 1 ಮೀಟ್ರ್ ಬಟ್ಟೆ ಇದಕ್ಕೆ ಬೇಕು. ಹಂಗಾಗಿ ನೀಟಾಗಿ ಬರುತ್ತೆ ನೋಡಿ. ಇದು ಒಂದು ಸಿಂಗಲ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ, ಅಗಲವಾಗಿ ಬಂದಿದೆ ನೋಡಿ, ಇಷ್ಟು ಅಗಲ ಬಂದಿದೆ. ಇದರಲ್ಲಿ ಇನ್ನೂ ಅಗಲ ಬರುತ್ತೆ, ಆದರೆ ಇಷ್ಟು ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನೆಟ್ಟೆಡಲ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಇದು ಜಿಗ್ಜಾಗ್ ಮಾಡಿ ಅಂತಂದ್ರೆ ಜಿಗ್ಜಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಇದು ಈ ಥರ ಇದೆ ನೋಡಿ, ಡಿಸೈನ್ ಇದೆ ಇಲ್ಲೆಲ್ಲ ಎಂಬ್ರಾಯ್ಡಿಂಗ್ ವರ್ಕು. ಹಂಗಾಗಿ ಜಿಗ್ಜಾಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಸ್ಟಿಚ್ಚೇ ಮಾಡಿದ್ದೀನಿ. ಸ್ಟಿಚ್ ಮಾಡಿದ್ರು ಚೆನ್ನಾಗಿದೆ, ಏನಾಗೇನಿಲ್ಲ ನೋಡಿ. ಈ ಥರ ಇದೆ, ಈ ಥರ ಫುಲ್ಲು ಫ್ರೀ ಆಗಿರುತ್ತೆ, ಚೆನ್ನಾಗಿದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ, ಇದು ಕಾಲರ್ ನೆಕ್ ಆಗಿರೋದ್ರೆ ಸ್ವಲ್ಪ ಉದ್ದನೇ ಇಟ್ಟಿದ್ದೀನಿ, ಸ್ವಲ್ಪ ಫುಲ್ಲು ಮೇಲ್ಗಡೆ ಹೋಗುತ್ತೆ, ಹಾಗಾಗಿ ತುಂಡಾಗುತ್ತೆ ಇದು. ಅದಕ್ಕೋಸ್ಕರ ಈ ಥರ ಕಾಲರ್ ಡ್ರೆಸ್ಸು ರೆಡಿ ಮಾಡಿದ್ದೀನಿ. ಅವ್ರು ಇಲ್ಲೇನೋ ಬಟನ್ ಇಡಿ ಅಂತಿದ್ರು, ನನಗೇನು ಬೇಡ ಅನ್ನಿಸ್ತಾ ಇದೆ, ಇದೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದು ಬಟನ್ನು ಹೀಗೆ ಬಂದಿದೆ ನೋಡಿ. ಈ ರೀತಿ ಡ್ರೆಸ್ಗಳನ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಡ್ರೆಸ್ಗಳು ಅಂತ ಕಮೆಂಟ್ ಮಾಡಿ, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವೇನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಈ ಥರ ಡಿಫ್ರೆಂಟಾಗಿದೆ, ಫಸ್ಟ್ ಟೈಮ್ ನಾನು ಈ ಥರ ಹೊಲ್ದಿರೋದು. ಅಂದರೆ ನನಗೇನು ಕಷ್ಟ ಅಂತ ಹೇಳ್ತಿಲ್ಲ, ಒಂಥರ ಡಿಫ್ರೆಂಟಾಗಿದೆಯಲ್ಲ ಇದು, ಈ ಥರ ಸಪ್ರೇಟ್ ಪೀಸು ಅನ್ನೋದು ಒಂದು ಡಿಫ್ರೆಂಟ್. ಇದು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾಯಿದ್ವಿ, ಇದು ಸಪ್ರೇಟಾಗಿ ಇವಾಗ ಬೇರೆ ಡ್ರೆಸ್ಗೂ ಹಾಕೋಬೋದು, ಆ ಥರ ಮಾಡಿಸ್ಕೊಂಡಿದ್ದಾರಲ್ಲ, ಇದೇ ಒಂದು ಡಿಫ್ರೆಂಟ್. ನೀವೇನಾದರೂ ಈ ಥರ ಡಿಫ್ರೆಂಟಾಗಿ ಹೊಲ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.